ಇನ್ನು ಪೀಣ್ಯದ ಅಂದ್ರಹಳ್ಳಿ ಬಳಿ ಭೀಕರ ಸಿಲಿಂಡರ್ ಸ್ಫೋಟ ಆಗಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಸೀಟ್ ಮನೆ ಛಿದ್ರ ಆಗಿದೆ. ಮನೆಯಲ್ಲಿದ್ದಂತಹ ಓರ್ವ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಸಿಲಿಂಡರ್ ಸ್ಫೋಟ ಇದು. ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಮನೆಯಲ್ಲಿದ್ದಂತಹ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ. ಗಾಯಾಳುವಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶೀಟ್ನ ಮನೆ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಮನೆಯಲ್ಲಿದ್ದಂತಹ ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಳೆದ ರಾತ್ರಿ ನಡೆದಿರುವಂತಹ ಘಟನೆ ಇದು. ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಸ್ಫೋಟದಿಂದಾಗಿ ವ್ಯಕ್ತಿಯೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪೀಣ್ಯದ ಅಂದ್ರಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಪರಿಣಾಮವಾಗಿ ಇಡೀ ಮನೆ ಇವತ್ತು ಸಂಪೂರ್ಣವಾಗಿ ಭಸ್ಮವಾಗಿರುವಂಥದ್ದು. ನಾನಿರುವಂತಹ ಪ್ರದೇಶ ಇದು. ಅಂದ್ರಹಳ್ಳಿ ಭಾಗದಲ್ಲಿರುವಂತಹ ಈ ಮನೆಯಲ್ಲಿ ಒಬ್ಬರು ವಾಸವಾಗಿರುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಪರಿಣಾಮವಾಗಿ ಇಲ್ಲಿ ಆಗಿರುವಂತಹ ಒಂದು ಕಂಪ್ಲೀಟಾಗಿ ಚಿತ್ರಣವನ್ನು ನೋಡ್ಬೋದು. ಇಡೀ ಗೋಡೆಗಳಿದ್ದಾವೆ, ಎಲ್ಲ ಗೋಡೆಗಳು ಕೂಡ ಕುಸಿದು ಬೀಳುವಂತಹ ಸ್ಥಿತಿಗೆ ಬಂದಿರುವಂಥದ್ದು. ಈ ಮನೆಯ ಬಾಗಿಲಾಗಿರ್ಬೋದು, ಈ ಮನೆ ಒಳಗಿದ್ದಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಛಿದ್ರಗೊಂಡಿದ್ದಾವೆ. ಯಾಕಂದರೆ ಆ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲಿರುವಂತಹ ಒಟ್ಟು 5 ಮನೆಗಳಿಗೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಆ ಒಂದು ಕಟ್ಟಡದ ಅವಶೇಷಗಳನ್ನು ನಾವು ನೋಡ್ತಾ ಇದ್ದೀವಿ. ಅವೆಲ್ಲವೂ ಕೂಡ ಅಕ್ಕಪಕ್ಕದ ಮನೆಗಳ ಮೇಲೆ ಹೋಗಿ ಬಿದ್ದಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದರೆ ಈ ಮನೆಯಲ್ಲಿ ಒಬ್ಬ ವ್ಯಕ್ತಿ ನಿವೃತ್ತ ಯೋಧನಿದ್ದಾನೆ, ಆತ ವಾಸವಾಗ್ತಾ ಇದ್ದಾನೆ. ಆದರೆ ಏಕಾಏಕಿ ಆ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಕಾರಣಕ್ಕಾಗಿ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಕಂಪ್ಲೀಟಾಗಿ ಛಿದ್ರವಾಗಿರುವಂಥದ್ದು. ಮತ್ತೊಂದು ಕಡೆ ಮನೆಯ ಗೋಡೆಗಳನ್ನು ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ಪೀಸ್ ಆಗಿ ಬಿದ್ದಿರುವಂಥದ್ದು. ಇದು ಕೇವಲ ಒಂದು ಮನೆ ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿದ್ದಂತಹ 5 ಮನೆಗಳ ಸ್ಥಿತಿಗಳನ್ನು ಕೂಡ ನಾವು ತೋರಿಸ್ತೀವಿ. ಸ್ಫೋಟಗೊಂಡಿರುವಂತಹ ಮನೆಯ ಎದುರುಗಡಿದ್ದಂತಹ ಮನೆಯ ಸ್ಥಿತಿ ಇದು. ಈ ಮನೆಯ ಮೇಲ್ಭಾಗದಲ್ಲಿರುವಂತಹ ಸೀಟ್ ಆಗಿರ್ಬೋದು, ಜೊತೆಗೆ ಈ ಮನೆಯ ಬಾಗಿಲೇನಿತ್ತು ಆ ಬಾಗಿಲು ಕೂಡ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಸಿಲಿಂಡರ್ ಸ್ಫೋಟದ ತೀವ್ರತೆ ಇತ್ತು. ಇದು ಪಕ್ಕದ ಮನೆಯಲ್ಲಿರುವಂತಹ ಒಂದು ಪರಿಸ್ಥಿತಿ ಇದು. ಯಾವ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿತ್ತೋ ಅದರ ಎದುರುಗಡೆ ಇರುವಂತಹ ಮನೆಯ ಒಂದು ಚಿತ್ರಣ ಇದು. ಕೇವಲ ಈ ಎದುರುಗಡೆ ಮನೆ ಇರೋದು ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು ಕೂಡ ಇದೇ ರೀತಿಯಾಗಿ ಪೀಸ್ ಆಗಿರುವಂಥದ್ದು. ಏನು ಸಿಮೆಂಟಿನ ಒಂದು ಗೋಡೆ ಇತ್ತು, ಆ ಗೋಡೆ ಕೂಡ ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ವ್ಯಕ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಆತನ ಮೈ ಮೇಲೆ ಸಾಕಷ್ಟು ಸುಟ್ಟಿರುವಂತಹ ಗಾಯಗಳಾಗಿದ್ದು, ಜೊತೆಗೆ ಈ ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂತ ನಾವು ಇದು ನೋಡಿದ್ರೆ ಗೊತ್ತಾಗುತ್ತೆ. ಈ ಪಕ್ಕದಲ್ಲಿರುವಂತಹ ಮನೆಯ ನಿವಾಸಿ ಒಬ್ರು ಇದ್ದಾರೆ, ಸೊ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಎಷ್ಟು ಗಂಟೆಗೆ ಆಯ್ತು ಅಂತ ಹೇಳಿ. ಮತ್ತೆ ಈ ಮನೆಯ ಏನು ಬಾಗಿಲಿತ್ತು, ಪಕ್ಕದಲ್ಲಿರುವಂತಹ ಮನೆಯ ಒಂದು ಬಾಗಿಲಿನಿತ್ತು, ಆ ಬಾಗಿಲು ಕೂಡ ಕಂಪ್ಲೀಟ್ ಆಗಿ ಈಗ ಮುರಿದು ಬಿದ್ದಿರುವಂತಹ ಒಂದು ದೃಶ್ಯವನ್ನು ನೋಡಬಹುದು. ಇನ್ನು ಈ ಒಂದು ದೃಶ್ಯವನ್ನು ಕಣ್ಣಾರೆ ಕಂಡಂತಹ ಒಬ್ಬರು ಮಹಿಳೆ ಕೂಡ ಇದ್ದಾರೆ. ನಾನು ಪ್ರಶ್ನೆ ಮಾಡ್ತೀನಿ, ಮೇಡಮ್ ಇದು ಎಷ್ಟು ಗಂಟೆಗೆ ಆಯ್ತು? ಇದು 8:20ಕ್ಕೆ ಸರ್. ಏನಾಯ್ತು? ನಾವು ಒಳಗಡೆ ಇದ್ವಿ, ಡಮ್ ಅಂತ ಸೌಂಡ್ ಬಂತು. ಸೌಂಡ್ ಬಂದಾಗ ಇದು ನಮಗೆ ಫುಲ್ಲು ಹೊಗೆ ಎಲ್ಲ ತುಂಬ್ಕೊಂಬಿಟ್ಟಿತ್ತು. ಆಮೇಲೆ ಆಚೆಗಡೆಗೆ ಬಂದ್ವಿ. ಆಚೆಗಡೆಗೆ ನಾನು ಬಂದೆ, ನಮ್ಮ ಪಾಪು ಒಳಗಡೆನೇ ಇತ್ತು. ಆವಾಗ ನಾನು ಇದು ನೋಡಿದ ತಕ್ಷಣವೇ ಅವರು ಇದು ಸಿಲಿಂಡ್ರ್ ಬಸ್ಟ್ ಆಗಿದ್ದವರೇನೇ ನಾನು ಇಲ್ಲಿದ್ದೀನಿ ಬನ್ನಿ ಅಂತ ಅಂದರು. ನಾವು ಒಳಗಡೆಗೆ ಬಂದುಬಿಟ್ಟೆ, ನಾನು ಈಚೆಗಡೆ ಬಂದೆ. ಅವಾಗ ಜನಗಳೆಲ್ಲನೂ ನಾಳೆ ಅಷ್ಟೊತ್ತಿಗೆಲ್ಲ ಫುಲ್ಲು ಜನಗಳು ಬಂದುಬಿಟ್ಟಿದ್ರು. ಆವಾಗ ಅವ್ರನ್ನ ಆಚೆಗಡೆ ಕರ್ಕೊಂಬಂದು ಅವ್ರ ಆಸ್ಪತ್ರೆಗೆ ಕಳಿಸಿದ್ರು. ಏನೆಲ್ಲ ಹಾನಿಯಾಗಿದೆ? ಮನೆ ಬಾಗಿಲುಗಳೆಲ್ಲ ಹೋಗಿದೆ, ಸೀಟ್ ಹೋಗಿದೆ. ಅದು 2 ಮನೆಯೂ ಫುಲ್ಲು ಧ್ವಂಸ ಆಗಿದೆ. ಟೋಟಲ್ ಅದರಲ್ಲಿ ಅರ್ಧ ಸೈಟಲ್ಲಿ ಇದ್ದಿದ್ದು 5 ಮನೆ ಬಾಗಿಲುಗೂ ಹಾನಿಯಾಗಿದೆ. ಸೀಟ್ಗಳು ಫುಲ್ಲು ಹೋಗಿದೆ. ಏನು ಸಿಲಿಂಡರ್ ಸ್ಫೋಟ ಆಗಿರೋದು ಅಥವಾ ಬೇರೆ? ಸಿಲಿಂಡ್ರ್ ಊರಿಗೆ ಹೋಗ್ಬೇಕಾಗಿತ್ತು. ಇವತ್ತು ಮಡಿಕೇರಿಗೆ ಊರಿಗೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಅಡುಗೆ ಮಾಡಿದ್ರು. ಕೂಗಿತ್ತು, ಕುಕ್ಕರ್ ಕೂಗಿತ್ತು ಅಷ್ಟೇ ನಮಗೆ ಗೊತ್ತು. ನಾವು ಒಳಗಡೆ ಸೇರ್ಕೊಂಡ್ವಿ. ಆಮೇಲೆ ಡಮ್ ಅಂತ ಸೌಂಡ್ ಬಂದಾಗೆ ಈಚೆಗಡೆ ಬಂದಿದ್ದು ನಾವು. ಇದಿಷ್ಟು ಸ್ಥಳೀಯರು ಹೇಳೋ ಮಾತು. ಈಗ ಇನ್ನು ಈ ಸಿಲಿಂಡರ್ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತಂದರೆ, ಆ ಮನೆಯ ಇಡೀ ಗೋಡೆಗಳು ಕಂಪ್ಲೀಟಾಗಿ ಪೀಸ್ ಆದರೆ, ಮತ್ತೊಂದು ಕಡೆ ಅಕ್ಕಪಕ್ಕದಲ್ಲಿರುವಂತಹ 5 ಮನೆಗಳೇನಿದ್ದಾವೆ ಅವು ಕೂಡ ಕಂಪ್ಲೀಟಾಗಿ ಹಾನಿಯಾಗಿರುವಂಥದ್ದು. ಸದ್ಯಕ್ಕೆ ಸ್ಥಳೀಯ ಪೊಲೀಸರು ದೂರನ್ನು ದಾಖಲು ಮಾಡಿಕೊಂಡಿದ್ದು, ಗಾಯಾಳುವನ್ನು ಸ್ಥಳೀಯ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.